ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕುರಿತು ಪ್ರಬಂಧ ಅಥವಾ ಭಾಷಣ ಮಾಡಲು ಬೇಕಾಗುವ ಮಾಹಿತಿಯ ಬಗ್ಗೆ ನೋಡೋಣ. ಮಹಿಳೆ ಇದ್ದರೆ ಮನೆ, ಮಹಿಳೆ ಇದ್ದರೆ ಸಮಾಜ, ಮಹಿಳೆ ಇದ್ದರೆ ಮನುಕುಲ ಎಂಬ ಮಾತು ಹೆಣ್ಣಿನ ಪ್ರಾಮುಖ್ಯತೆ ತೋರಿಸಿಕೊಡುತ್ತದೆ. ಪ್ರತಿ ವರ್ಷ ಮಾರ್ಚ್ 8ರಂದು ಜಗತ್ತಿನ ಎಲ್ಲ ದೇಶಗಳಲ್ಲಿಯೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಇದರ ಹಿನ್ನೆಲೆ ನೋಡಿದಾಗ 1917ರಲ್ಲಿ ರಷ್ಯಾದಲ್ಲಿ ಹೆಣ್ಣು ಮಕ್ಕಳು ಬ್ರೆಡ್ ಆ್ಯಂಡ್ ಪೀಸ್ ಅಂದರೆ ಅನ್ನ ಮತ್ತು ಶಾಂತಿಗಾಗಿ ಚಳವಳಿಯನ್ನು ಆರಂಭಿಸಿದರಂತೆ. ಮುಂದೆ ಇದು ಮಹಿಳೆಯರ ಹಕ್ಕುಗಳ ಬಗ್ಗೆ ಅರಿವನ್ನು ಮೂಡಿಸಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರನ್ನು ಗುರುತಿಸಿ ಸನ್ಮಾನಿಸಲಾಗುತ್ತದೆ. ಸಮಾಜದ ಅನೇಕ ಕಟ್ಟುಪಾಡುಗಳನ್ನು ಮೀರಿ ಮಹಿಳೆಯರೂ ಕೂಡ ಮುಖ್ಯವಾಹಿನಿಗೆ ಬರುತ್ತಿದ್ದಾರೆ. ರಾಜಕೀಯ, ವೈಜ್ಞಾನಿಕ, ಕಲೆ, ತಂತ್ರಜ್ಞಾನ, ಆರ್ಥಿಕ, ಸಾಮಾಜಿಕ, ಚಿತ್ರರಂಗ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಅವರನ್ನು ಈ ದಿನ ನೆನಪಿಸಿಕೊಳ್ಳುವುದರಿಂದ ಇತರರಿಗೂ ಪ್ರೇರಣೆ ಸಿಗುತ್ತದೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಭಾರತದ ಪ್ರಮುಖ ಮಹಿಳೆಯರೆಂದರೆ ಇತಿಹಾಸದಲ್ಲಿ ಅಜರಾಮರವಾಗಿರುವ ಝಾನ್ಸಿ ಲಕ್ಷ್ಮೀಬಾಯಿ, ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ವಿಜ್ಞಾನಿಗಳಾದ ಆನಂದಿಬಾಯಿ, ಜಾನಕಿ ಅಮ್ಮಾಳ್, ಅಸೀಮಾ ಚಟರ್ಜಿ, ರಾಜಕೀಯವಾಗಿ ಇಂದಿರಾ ಗಾಂಧಿ, ಗಾಯತ್ರಿ ದೇವಿ, ಜಯಲಲಿತಾ, ಸುಷ್ಮಾ ಸ್ವರಾಜ್ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಪಿ.ಟಿ. ಉಷಾ, ಕರ್ಣಂ ಮಲ್ಲೇಶ್ವರಿ, ಮೇರಿ ಕೋಮ್, ಪಿ.ವಿ. ಸಿಂಧು ಮತ್ತು ಸಂಗೀತ ಕ್ಷೇತ್ರದಲ್ಲಿ ಲತಾ ಮಂಗೇಶ್ಕರ್, ಎಸ್. ಜಾನಕಿ, ಎಂ.ಎಸ್. ಸುಬ್ಬಲಕ್ಷ್ಮಿ, ಗಂಗೂಬಾಯಿ ಹಾನ್ಗಲ್, ಚಿತ್ರರಂಗದಲ್ಲಿ ಮಧುಬಾಲ, ಪಂಡರೀಬಾಯಿ, ಬಿ. ಸರೋಜಾದೇವಿ ಹಾಗೂ ಸಮಾಜ ಸೇವೆ ಮತ್ತು ಪರಿಸರ ಪ್ರೇಮಿಗಳಾಗಿ ಮೇಧಾ ಪಾಟ್ಕರ್, ಸಾಲುಮರದ ತಿಮ್ಮಕ್ಕ ಹೀಗೆ ಹೇಳುತ್ತಾ ಹೋದರೆ ಕೊನೆಯೇ ಇಲ್ಲವಾಗುತ್ತದೆ. ಇವರೆಲ್ಲರೂ ಕೂಡ ಸಮಾಜದ ಸಂಕೋಲೆಗಳನ್ನು ಮುರಿದು ತಾವು ಅಂದುಕೊಂಡದ್ದನ್ನು ಸಾಧಿಸಿ ತೋರಿಸಿದವರು. ಇವರ ಜೀವನ ನಮಗೆ ದಾರಿದೀಪವಾಗಬೇಕು. ಮನೆಯಿಂದ ಹಿಡಿದು ಕೆಲಸ ಮಾಡುವ ಸ್ಥಳದಲ್ಲಿ ಮಹಿಳೆಯರಿಗೆ ಧನಾತ್ಮಕ ವಾತಾವರಣ ಸೃಷ್ಟಿಸಿಕೊಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಮಹಾನ್ ಪುರುಷರನ್ನು ಹೆತ್ತು ಬೆಳೆಸಿದವಳು ಹೆಣ್ಣೆ ಎಂಬುದು ಅರಿತು ನಡೆಯಬೇಕು. ಸಾವಿತ್ರಿಬಾ ಫುಲೆಯವರ ಆಶಯದಂತೆ ಪ್ರತಿಯೊಬ್ಬ ಮಹಿಳೆಯೂ ಸುಶಿಕ್ಷಿತಳಾಗಿ ಲಿಂಗ ತಾರತಮ್ಯವಿಲ್ಲದ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗಿದೆ. ಹೆಣ್ಣಿನ ಏಳಿಗೆಯೇ ಇಡೀ ಸಮಾಜದ ಏಳಿಗೆ ಎಂದರೆ ತಪ್ಪಾಗಲಾರದು. ಸ್ತ್ರೀ ರತ್ನಕ್ಕಿಂತ ಬೆಲೆ ಬಾಳುವ ರತ್ನ ಮತ್ತೊಂದಿಲ್ಲ. ಈ ರೀತಿ ಮಾಹಿತಿಯನ್ನು ನೀವು ಭಾಷಣ ಅಥವಾ ಪ್ರಬಂಧ ಬರೆಯಲು ಬಳಸಬಹುದು. ಧನ್ಯವಾದಗಳು.